ಮೇಲಿನ ಕೀಲು, ಕೆಳಗಿನ ಕೀಲು, ಬಲಗಡೆದು, ಭಲೆ ಭಲೆ ಎಡಗಡೆ. ಈಗೆಲ್ಲ ಒಟ್ಟಿಗೆ. ಮಹಾಬುದ್ಧಿಶಾಲಿ, ಮಹಾಬುದ್ಧಿಶಾಲಿ. ಬಾ 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 ಬಾ. ಯಾರದು? ಏಕೆ ನಗುವಿರಿ? ಏಕೆ ನಗುವಿರಿ? ನಾಚಿಕೆಯಿಂದ ತಲೆ ತಗ್ಗಿಸುವುದನ್ನು ಬಿಟ್ಟು ಹಗಲು ರಾತ್ರಿ ಸಂಶೋಧನೆ ನಡೆಸಿದೆ. ಮಾನವನು ಚಂದ್ರಮಂಡಲಕ್ಕೆ ಹೋಗಿ ಬರಲು ಅಪೂರ್ವ ಸಾಧನೆಯನ್ನು ನಿರ್ಮಿಸಿದೆ, ಅಸಾಧ್ಯವಾದನ್ನು ಸಾಧಿಸಿದೆ. ಆದರೆ ಏನು ಪ್ರಯೋಜನ? ಏನು ಪ್ರಯೋಜನ? ಧೈರ್ಯದಿಂದ ಚಂದ್ರಮಂಡಲಕ್ಕೆ ಹೋಗುವನೆಂಬ ಗಂಡುಗಲಿ ಮಾನವನು ಇಲ್ಲಿ ಒಬ್ಬನೂ ಇಲ್ಲವಲ್ಲ. ಅದಕ್ಕಾಗಿ ಈ ನಾಯಿಯನ್ನು ಆಶ್ರಯಿಸಿದೆ. ಮಾನವನ ಆಜೀವ ಬಂಟ ನೆಂಟನಾದ ಈ ವಿಶ್ವಾಸಿ ನನ್ನ ಅಪೂರ್ವ ಪ್ರಯೋಗಕ್ಕೆ ಈಗ ಮುಂದಾಳಾಗಿದೆ. ನಗುತ್ತಾರೆ. ಚಂದ್ರಮಂಡಲಕ್ಕೆ ಹೋಗೋದಕ್ಕೆ ಅವರೇ ಇವ್ರನ್ನ ಗೋಗರಿಯ ಬದಲು ನೀವೇ ಯಾಕೆ ಹೋಗ್ಬಾರ್ದು ಅಂತ. ನಾನು ಹೋದ್ರೆ ಅದಕ್ಕೆ ಸಂಬಂಧಪಟ್ಟ ಯಂತ್ರಗಳನ್ನು ನಡೆಸುವ ಯಾರು? ತಾತ, ಚಂದ್ರಮಂಡಲಕ್ಕೆ ನಾನು ಹೋಗಿ ಬರ್ತೇನೆ. ನನ್ನನ್ನು ಕಳುಹಿಸಿಕೊಡಿ. ವಿದ್ಯಾ, ಏನಿದು? ಭಯಪಡಬೇಡಿ ಎತ್ತಿಗೆ. ತಾತ, ನನ್ನನ್ನೇಗಲೇ ಚಂದ್ರಮಂಡಲಕ್ಕೆ ಕಳುಹಿಸಿಕೊಡಿ ತಾತ. ಅರೆ, ಬಾಲಕನಾದರೂ ಎಂಥ ಧೈರ್ಯ, ಏನು ಸಾಹಸ! ವಿಜಯ ಹೋಗೋದಾದ್ರೆ ನಾನು ಧೈರ್ಯವಾಗಿ ಹೋಗ್ತೀನಿ. ಇದೇನ್ ಹುಚ್ಚು? ಬೇಡಿ. ಹೌದಪ್ಪ, ಅವಳು ಹೇಳೋದನ್ನ ಕೇಳು. ಅಯ್ಯೋ, ನೀವಿಬ್ರು ಸೇರ್ಕೊಂಡು ನನಗೆ ಬಂದಿರೋ ಧೈರ್ಯನ ಹಾಳು ಮಾಡ್ತೀರಲ್ಲ. ಬನ್ನಿ ಬನ್ನಿ, ಚಂದ್ರಮಂಡಲದ ವಿಚಿತ್ರ ವಾತಾವರಣವನ್ನು ನಿಮ್ಮ ದೇಹಗಳು ಎದುರಿಸಬಲ್ಲವೇ ಎಂಬುದನ್ನು ಪರೀಕ್ಷಿಸಿ ನೋಡಬೇಕು. ಬನ್ನಿ ಬನ್ನಿ. ಮಕ್ಕಳೇ, ಚಂದ್ರಮಂಡಲವನ್ನು ಪ್ರವೇಶಿಸುವ ಮೊಟ್ಟ ಮೊದಲ ಮಾನವ ವೀರರು ನೀವೇ. ನಿಮ್ಮನ್ನು ಪಡೆದ ತಾಯಿ ತಂದೆಯರೇ ಧನ್ಯರು. ಮಾನವನ ಚರಿತ್ರೆಯಲ್ಲಿ ನಿಮ್ಮ ಹೆಸರು ಧ್ರುವ ನಕ್ಷತ್ರದಂತೆ ನಿಲ್ಲುವುದು. ಮುಂದಿನ ಮಾನವ ಕುಲವು ನಿಮ್ಮನ್ನು ಆರಾಧಿಸುವರು. ಬನ್ನಿ ಬನ್ನಿ. ಈ ಹುಚ್ಚರ ಮಾತ್ ನಂಬಿ ಇವ್ರೇನೋ ಹೊರಡ್ತಿದ್ದಾರಲ್ಲ, ಏನ್ ಅನ್ಯಾಯ. ಹೋಗ್ಬರ್ತೀನಿ ಅತ್ತಿಗೆ. ಹೋಗ್ಬರ್ಲೆ ಕಾಂಜನ. ಬನ್ನಿ ಬನ್ನಿ, ಎಲ್ಲರೂ ಬನ್ನಿ. ಭಯಪಡಬೇಡಮ್ಮ, ಭಯಪಡಬೇಡ. ಅಲ್ಲಿ ನೋಡು, ಅವರ ಹಾರಿಕೊಡು. ನೋಡು. ಸ್ವಾಮಿ, ಯಂತ್ರ ಒಡೆದು ಹೋಯ್ತಲ್ಲ, ಮುಂದೇನು ಗತಿ? ಭಯಪಡಬೇಡಮ್ಮ, ಭಯಪಡಬೇಡ. ನಾನು ಬೇಗ ಸರಿ ಮಾಡ್ತೇನೆ.